ಏನಾದ್ರೂ ರೋಗ ಲಕ್ಷಣಗಳು ಹಳೆ ಟೊಮೊಟೋದ್ ಇದೆಯಾ, ಮತ್ತೆ ಯಾವ್ದು ಹಾಕಿದ್ರು ಇದಕ್ಕೂ ಮುಂದೆ, ಇದನ್ನೆಲ್ಲ ಬಂದು ಒಟ್ಟಾರೆ ಮಾಹಿತಿ ರೈತರ ಹತ್ರ ತಗೊಳ್ಳೋಣ. ಈಗ ಹಾಕಿರುವಂತದ್ದು ಫಸ್ಟ್ ಬಂದು ಇವಾಗ ಹೈಬ್ರಿಡ್ ಅನ್ನೋದನ್ನ ಮಾಡಿರ್ತಾರೆ, ಈಗ ಮಾಡಿರೋದು ಬಂದು ನಾಟಿ ತಳಿನ ಮಾಡಿರ್ತಾರೆ ಸ್ನೇಹಿತರೆ. ಇನ್ನ ಒಟ್ಟಾರೆ ವಿಚಾರ ಅಂದ್ರೆ ತಳಿ ವಿಚಾರ ಆಗ್ಲಿ ಅಥವಾ ಬೆಳೆ ಮಾಡೋದ್ರಲ್ಲಿ ಏನಾದ್ರು ಯಾವ ರೀತಿ ತೊಂದರೆಗಳು ಬಂದಿದೆ, ಸೊ ಒಟ್ಟಾರೆ ಮಾಹಿತಿ ರೈತರ ಹತ್ರ ಡಿಸ್ಕಸ್ ಮಾಡೋದು ಉತ್ತಮ. ಬನ್ನಿ ರೈತರ ಹತ್ರ ಹೋಗಿ ರೈತರ ಹತ್ರ ಮಾಹಿತಿ ಇನ್ನಷ್ಟು ತಗೊಳ್ಳೋಣ ಸ್ನೇಹಿತರೆ. ಬನ್ನಿ ಈಗ ರೈತರ ಹತ್ರ ಮಾತಾಡಕ್ ಮೊದ್ಲು ಫಸ್ಟ್ ಒಂದ್ಸಲಿ ನೋಡ್ಕೊಳ್ಳಿ ಕಾಯೆಲ್ಲ ಸೆಟ್ಟಿಂಗ್ಸ್ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಪುಟ್ಟದಾದ ಗಿಡದಲ್ಲಿ ಅದೇನೋ ಹೇಳ್ತಾರೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ, ಆ ತರ ಒಂದು ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಸ್ನೇಹಿತರೆ. ಸೊ ಈಗ ರೈತರ ಹತ್ರ ಮಾತಾಡ್ಸೋಣ ಬನ್ನಿ. ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಮತ್ತೆ ನಿಮ್ಮ ಊರು? ನನ್ನ ಹೆಸರು ಲಗ್ಮೇಶ್ ಅಂತ. ಊರು ಬಂದು ಮನ್ಶೆಟ್ಟಹಳ್ಳಿ. ಮನ್ಶೆಟ್ಟಹಳ್ಳಿ ತಾಲೂಕು? ಮಾಲೂರು ತಾಲೂಕು. ಮಾಲೂರು ತಾಲೂಕು. ಅಣ್ಣ ಎಷ್ಟು ವರ್ಷಗಳಿಂದ ಈ ಒಂದು ಟೊಮೊಟೊ ಕೃಷಿನ ನೀವು ಮಾಡ್ತಾ ಬಂದಿದ್ದೀರಾ? ನಾವೊಂದ್ 3-4 ವರ್ಷದಿಂದ ಮಾಡ್ತೀವಿ. 3-4 ವರ್ಷದಿಂದ. ಸೊ ಹಿಂಗೆ ಸರ್ ಟೊಮೊಟೊ ಬೆಳೆ ಬಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ. ಅಣ್ಣ ಈಗ ಒಂದು ಟೊಮೊಟೊ ವಿಚಾರಕ್ಕೆ ಬಂದಾಗ ಟೊಮೊಟೊ ಬೆಳೆಗೆ ಒಂದ್ ಸ್ವಲ್ಪ ಲಾಗೋಡು ಎಲ್ಲ ಸ್ವಲ್ಪ ಜಾಸ್ತಿ ಬೀಳ್ತದೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೀಳ್ತದೆ. ಸೊ ಹೆಂಗಣ್ಣ ಮ್ಯಾನೇಜ್? ಈಗ 4-5 ವರ್ಷದಿಂದ ಬೆಳೆದಿದ್ದೀರಲ್ಲ, ಟೊಮೊಟೊ ಲಾಭದಾಯಕನ ಇಲ್ಲ? ರೇಟ್ ಇದ್ರೆ ಲಾಭನೇ. ರೇಟ್ ಇದೆ ಅಂದ್ರೆ ಕೈಯಿಂದ ನಷ್ಟ ಆಗಿದೆಯಾ? ಆಗಿದೆಯಾ? ಓಕೆ. ಇದೊಂದು ಆಯ್ತು. ಟೊಮೊಟೊ ಬಂದು ಬೆಳೆಗಳನ್ನ ಮಾಡೋದು ಪ್ರತಿ ವರ್ಷನೂ ಅಷ್ಟೇ ಒಂದು ಸೀಸನ್ ಅಲ್ಲಿ ಮಾಡಿರ್ತಾರೆ. ನೀವು ಸೀಸನ್ ಅಲ್ಲಿ ಮಾಡಿದ್ರೆ ಈ ವರ್ಷ ಟೊಮೊಟೊ? ಈ ಸಾರಿ ಸೀಸನ್ ಅಲ್ಲಿ ಮಾಡಿಲ್ಲ, ಅದಕ್ಕೆ ಮುಂಚೆ ಸ್ವಲ್ಪ ಮಾಡಿದ್ದೆ. ಅದು ಫುಲ್ ಏನು ರೇಟ್ ಸಿಕ್ಕಿಲ್ಲ. ಓಕೆ ಅಣ್ಣ, ಈಗ ನಾವು ನೋಡ್ತಾ ಇರೋಂತ ಈ ಒಂದು ಬೆಡ್ ಅಲ್ಲಿ ಇದಕ್ ಮೊದ್ಲು ಟೊಮೊಟೊ ಬೆಳೆದಿದೆ. ಹೌದು, ಟೊಮೊಟೊನೆ. ಅದು ಯಾವ್ದು ಹಾಕಿದ್ರಿ ಅಣ್ಣ? ಸೀಡು ಅದ್ರಲ್ಲಿ ಯಾವ್ದು ಅಂಬರೀಷ ಹಾಕಿದ್ರಿ. ಈಗ ಬಂದು ಅವಾಗ ಫಸ್ಟ್ ಹಾಕಿದ್ದು ಹೈಬ್ರಿಡ್ ತಳಿ ಹಾಕಿದ್ರಿ, ಈಗ ಬಂದು ನಾಟಿ ತಳಿ ಕಾಣಿಸ್ತಾ ಇದೆ. ಅಣ್ಣ ಇದು ಯಾವ ತಳಿ ಅಣ್ಣ? ಇದು ಕೃಷಿ F1. ಸ್ನೇಹಿತರೆ ಗಮನಿಸಿದ್ರಲ್ವಾ, ಇದು ಒಂದು ಕೃಷಿ ಅನ್ನೋ ತಳಿ ಬಗ್ಗೆ ನಾನು ಇಲ್ಲಿ ತನಕ ಒಂದು ವಿಡಿಯೋ ಮಾಡಿರ್ಲಿಲ್ಲ. ಸೊ ನಮ್ಮ ಚಾನಲ್ ಅಲ್ಲಿ ಸೊ ಎಲ್ಲ ಒಂದ್ ಸ್ವಲ್ಪ ಯಾವ ರೀತಿ ಇದೆ ಗಿಡದ ಬೆಳವಣಿಗೆ ಎಲ್ಲ ಒಟ್ಟಾರೆ ಮಾಹಿತಿಗಳನ್ನ ಇನ್ನಷ್ಟು ತಗೊಳ್ಳೋಣ ಬನ್ನಿ. ಸರ್ ಈಗ ಕೃಷಿ ತಳಿ ಬಂದು ಯಾರು ರೆಕಮೆಂಡ್ ಮಾಡಿದ್ರು ಸರ್ ನಿಮಗೆ? ನಾನು ಇದೆಲ್ಲ ಟೊಮೊಟೊ ಉಳ್ಬೇಕು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಹಸನು ಮಾಡ್ದಿದ್ವಿ. ಮೊದ್ಲು ಓದ್ತಿದ್ರಲ್ಲ ಅದು. ಆಮೇಲೆ ನರ್ಸರಿಗೆ ಹೋಗಿದೆ. ನರ್ಸರಿಲಿ ಹೋಗೋದನ್ನು ನಂದು ಈ ತರ ಹಳೆ ಬೆಡ್ ಇರೋದು, ಹಳೆ ಬೆಡ್ ಮಳೆಗಾಲ ಬೇರೆ, ಇದಕ್ ತಕ್ಕಾಗಿದ್ದು ನಾರ್ಬೇಕು ಅಂತ ಕೇಳಿದೆ ನರ್ಸರಿಯಲ್ಲಿ. ಅವ್ರು ನಮ್ಗೆ ಚೆನ್ನಾಗ್ ಪರಿಚಯ, ನಾವು ಯಾವಾಗ ಅಲ್ಲೇ ತಗೊಂಬರೋದು. ಅವ್ರು ಇದ್ಕೊಂಡು ಅಪ್ಪ ನೀನ್ ಯಾವ್ದು ಬೇಡ, ಕೃಷಿ ಅಪ್ಪನ್ಗಳು ರೋಗನೂ ಕಂಟ್ರೋಲ್ ಆಗ್ತದೆ, ವೈರಸ್ ಇಲ್ಲ, ಮತ್ತೆ 2ನೇ ಬೆಡ್ ಚೆನ್ನಾಗಿ ಬೆಳೆಯುತ್ತದೆ. 2ನೇ ಬೆಡ್ ಚೆನ್ನಾಗಿರುತ್ತೆ ಅಂತ. ಸೊ ಅಣ್ಣ ಈಗ ಮಾರ್ಕೆಟ್ ಅಲ್ಲಿ ಈಗ ನಾವು ಯಾವ್ದೇ ತಳಿ ಹಾಕ್ಬಿಟ್ರೇನು ಅಷ್ಟೇ ಮಾರ್ಕೆಟ್ ಅಲ್ಲಿ ಒಂದು ಉತ್ತಮವಾದ ಬೇಡಿಕೆ ಇಲ್ಲ ಅಂತ ಹೇಳಿದ್ರೆ ನಾವು ಬೆಳೆದು ವ್ಯರ್ಥ ಆಗುತ್ತೆ. ಇದಕ್ಕೆ ಹೆಂಗಿದೆ ಸರ್ ಮಾರ್ಕೆಟ್ ಅಂತ ಕೇಳೋದಕ್ಕ ಇದು ಮಾರ್ಕೆಟ್ ಅಲ್ಲಿ ನಂಬರ್ 1 ಅಂತ ಹೇಳಿದ್ರು. ಓಕೆ. ಎಲ್ಲಕ್ಕಿನ್ನ ಒಂದು 50 ರೂಪಾಯಿ ಒಂದು ಸ್ವಲ್ಪ ಜಾಸ್ತಿನೇ ಇರ್ತದೆ. ಓಕೆ ಅಣ್ಣ, ಇದೊಂದು ಮಾಹಿತಿ ಆಯ್ತು. ಈಗ ಬಂದು ಫಸ್ಟ್ ನೆಲದ ತಯಾರಿ ಪ್ರಮುಖ ಪಾತ್ರ ವಹಿಸುತ್ತೆ ಟೊಮೊಟೊ ಬೆಳೆನಲ್ಲಿ. ನೀವು ನೆಲದ ತಯಾರಿ ಎಲ್ಲ ಮಾಡೋವಾಗ ಯಾವ ರೀತಿಯಾದ ಗೊಬ್ಬರಗಳನ್ನ ಕೊಡ್ತೀರಾ? ನಾಟಿ ಗೊಬ್ಬರನ ಹೊಡಿತೀರಿ, ಮತ್ತೆ ಇದು ಕೋಳಿ ಗೊಬ್ಬರನ ಹೊಡಿತೀರಿ, ಮತ್ತೆ ಗೌರ್ಮೆಂಟ್ ಗೊಬ್ಬರಗಳು ಏನೇನ್ ಕೊಡ್ತೀರಾ? ಗೌರ್ಮೆಂಟ್ ಗೊಬ್ಬರ ಅಲ್ಲಿ ಬಂದು DAP ಇಲ್ಲ, ಮತ್ತೆ 26 DAP ಇಲ್ಲ ಅಂದ್ರೆ ಅದು 26 ಇಲ್ಲಿ 20. ಹಿಂಡಿಗಳನ್ನ ಉಂಗಿಂಡಿ ಬೇವಿಂಡಿ 2 ಕೊಡ್ತೀರಾ? ಸ್ನೇಹಿತರೆ ನೋಡೋದಲ್ವಾ, ಪ್ರತಿಯೊಂದು ಬೆಳೆಗೂ ಅಷ್ಟೇ ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ದನದ ಗೊಬ್ಬರ, ತಿಪ್ಪೆ ಗೊಬ್ಬರ ಆದ್ಮೇಲೆ ಸಾಧಾರಣವಾಗಿ ನಾವು ಬಳಕೆ ಮಾಡುವಂತ ಮೂಟೆ ಗೊಬ್ಬರಗಳಲ್ಲಿ ಕಾಮನ್ ಆಗಿ ಬರೋದು DAP 10-26, ಅದರ ಜೊತೆಗೆ ಉಂಗೆ ಹಿಂಡಿ, ಬೇವಿನ ಹಿಂಡಿ, ಏನ್ ಆರ್ಗ್ಯಾನಿಕ್ ಗೊಬ್ಬರ, ಮತ್ತೆ ಇದು 2 ಸೇರಿಸಿ ಬೆಡ್ಗೆ ಕೊಡ್ತಾರೆ ಸ್ನೇಹಿತರೆ. ಅಣ್ಣ ಈಗ ಬಂದು ಬೆಡ್ ಎಲ್ಲ ಮಾಡಿ ಆ ಬೆಳೆ ಹೆಂಗಾಗಿತ್ತಣ್ಣ? ಈಗ ಆಲ್ರೆಡಿ ಒಂದ್ಸಲಿ ಟೊಮೊಟೊ ಬೆಳೆ ಚೆನ್ನಾಗಿತ್ತು. ಈಗ ಈ ಬೆಳೆನಲ್ಲಿ ಈಗ ಹಾಕಿದ್ರೆ ಬೆಳೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಈ ಬೆಳೆನಲ್ಲಿ ನಿಮ್ಗೆ ಏನೇನ್ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ? ನನಗೂ ಉಳ್ಬೇಕ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಹೇಳಿದ್ರು, ನೀನ್ 2ನೇ ಬೆಡ್ ಅಲ್ಲಿ ಟೊಮೊಟೊ ಮಾಡಕ್ ಆಗಲ್ಲ, ಇದಾಗೋದೇ ಇಲ್ಲ ಅಂತ ಹೇಳಿದ್ರು. ಆಗ್ಲಿ ನೋಡೇ ಬೇಡ ಅಂದ್ಬಿಟ್ಟು ನಾನು ಪ್ರಯತ್ನ ಪಟ್ಟಿದ್ದಕ್ಕೆ ಇಷ್ಟು ಮಾತ್ರ. ಇವಾಗ ನೀವು ಆ ಲೆಕ್ಕಾಚಾರ ನೀವು ಹಾಕಿರೋ ಇದಕ್ಕೆ ಏನು ತೊಂದರೆ ಏನಿಲ್ವಾ ಸರ್? ಫಸಲಾಗ್ಲಿ ಏನಾದ್ರು ಒಂದ್ ಸ್ವಲ್ಪ ಪರವಾಗಿಲ್ಲ? ತೊಂದರೆ ಏನಿಲ್ಲ, ಅದೇ ಸ್ವಲ್ಪ ರೋಗ ಇದೆ, ತಂದಿದ್ದೀನಿ. ಈಗ ಇವಾಗ ಹಿಂದಿನ ಬೆಳೆದು ಒಂದ್ ಸ್ವಲ್ಪ ರೋಗಗಳು ಇದ್ದೇ ಇರ್ತದಲ್ಲ,
ಸ್ನೇಹಿತರೆ ಇಲ್ಲಿ ಗಮನಿಸ್ತಾ ಇರಬಹುದು, ನಾವೆಷ್ಟೇ ಏನೇ ಮಾಡಿದ್ರೇನು ಅಷ್ಟೇ, ಈಗ ಒಂದು ಬೆಡ್ ಅಲ್ಲಿ ಒಂದೇ ಜಾತಿಯ ಬೆಳೆನ ಬೆಳೆದಾಗ ಒಂದ್ ಸ್ವಲ್ಪ ಹಳೆ ಗಿಡಗಳದ್ದು ತೊಂದರೆಗಳು ಇದ್ದೇ ಇರ್ತದೆ. ಅದಕ್ಕೆ ಉದಾಹರಣೆ ಇಲ್ಲಿ ಗಮನಿಸ್ತಾ ಇರ್ಬೋದು, ಒಂದ್ ಸ್ವಲ್ಪ ಬ್ಲೈಟ್ ಅನ್ನೋದು ಒಂದ್ ಸ್ವಲ್ಪ ಕಾಡ್ತಾ ಇದೆ ಇದಕ್ಕೆ. ಬಟ್ ಅದನ್ನ ಹೊರತುಪಡಿಸಿ ಇನ್ನು ಫ್ರೂಟ್ ಸೆಟ್ಟಿಂಗ್ ವಿಚಾರಕ್ಕೆ ಬಂದಾಗ ಎಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇರ್ಬೋದು. ನಿಮ್ಗೆ ಇಲ್ಲಿ ನೋಡ್ತಿರ್ಬೋದು, ಅಂದ್ರೆ ಫಸ್ಟ್ ಬೆಡ್ ಅಲ್ಲಿ ಏನಾದ್ರು ನೀವು ಇದನ್ನ ಮಾಡಿದ್ರೆ ಹೆಂಗಿರ್ತಾ ಇತ್ತಣ್ಣ ಲೆಕ್ಕಾಚಾರ? ಯಾವ್ದು ಅಣ್ಣ ಈ ಜಾತಿ ಏನಾದ್ರು ಬೆಡ್ ಎಲ್ಲ ನೀಟಾಗಿ ಹೊಸದಾಗಿ ಮಾಡಿದ್ರೆ ಇನ್ನ ಎಷ್ಟ್ ಚೆನ್ನಾಗಿದ್ದಿರೋದು ಗಿಡ? ಇನ್ನೂ ಇನ್ನಿಷ್ಟು ಬೆಳೆದಿರೋದು, ಇನ್ನೆಷ್ಟು ಬೆಳೆದಿರೋದು ಈ ಜಾತಿ. ನಾನು ಎಲ್ಲೋ ಒಂದ್ಸಾರಿ ನೋಡ್ಕೊಂಡ್ ಬಂದಿದ್ದೆ ಇದನ್ನ, ಯಾವ್ದೋ ಊರಲ್ಲಿ ಕೃಷಿ ಅಪ್ಪನ ಏನು ಒಂದು ಆಳುದ ಬರುತ್ತದೆ, ಆಳುದ ಬರ್ತದೆ. ಹೊಸ ಬೆಡ್ ಅಲ್ಲಿ ನಂಬರ್ 1 ಬೆಳೆ, ಹೊಸ ಬೆಡ್ ಅಲ್ಲಿ ಚೆನ್ನಾಗುತ್ತೆ. ಈಗ ಎರಡನೇ ಬೆಡ್ ಆಗಿರೋದಕ್ಕೆ ಒಂದ್ ಸ್ವಲ್ಪ ಇದಾಗಿದೆ. ಸ್ವಲ್ಪ ಫಸ್ಲೆಲ್ಲ ತೋರ್ಸ್ ಬನ್ನಿ ಅಣ್ಣ ನಿಮ್ಮ ಕಡೆಯಿಂದ ಒಂದ್ಸಲಿ ನೋಡೋಣ. ಇಲ್ಲಿ ಓಕೆ, ಗೊಂಚಲುಗಳೇನೋ ಅಣ್ಣ ಒಂದೊಂದು ಇದ್ರಲ್ಲಿ ತುಂಬಾ ಚೆನ್ನಾಗೇ ಹಿಡ್ದಿದೆ. ಫ್ರೂಟ್ ಸೆಟ್ಟಿಂಗು ಇಲ್ಲಿ ಗಮನಿಸ್ತಾ ಇರ್ಬೋದು ಸ್ನೇಹಿತರೆ, ನೋಡಿ ಯಾವ ರೀತಿಯಲ್ಲಿ ಇದೆ. ಇಲ್ಲಿ ಒಂದು ಸ್ಟೆಪ್, ಇಲ್ಲೊಂದು ಸ್ಟೆಪ್, ಈ ಕಡೆ ಮತ್ತೆ ಈ ಕಡೆ. ಅಣ್ಣ ಈಗ ಇದಕ್ ಮೊದ್ಲೇನಾದ್ರು ನೀವು ಮಾರ್ಕೆಟ್ ಅಲ್ಲಿ ಇದು ಜಾತಿ ನೋಡಿದ್ರಾ? ಮಾರ್ಕೆಟ್ ಅಲ್ಲಿ ನೋಡಿ, ಇನ್ನ ನೋಡಿಲ್ಲ ಅಲ್ಲ ನೀವು? ನಿಮ್ದೇ ಸ್ವಂತ ನೀವು ಹಾಕೊಂಡು ಹೋದಾಗ ನಿಮ್ಗೆ ಗೊತ್ತಾಗ್ತದೆ ಬಿಡ್ರಿ. ಹೋಗ್ತಾ ಇರ್ತೀನಿ, ಈ ಜಾತಿ ನಾನು ನೋಡಿಲ್ಲ. ಓಕೆ ಓಕೆ ಅಣ್ಣ, ಇದೆಲ್ಲ ಆಯ್ತಣ್ಣ. ಈಗ ಪ್ರಮುಖವಾಗಿ ಒಂದು ನೆಲದ ತಯಾರಿ ಎಲ್ಲ ಆಯ್ತು. ಸಸಿಗಳು ಮತ್ತೆ ಸಸಿಯಿಂದ ಸಸಿಗೆ ಅಂತರಗಳು, ಸಾಲಿಂದ ಸಾಲಿಗೆ ಅಂತರಗಳು ನಿಮ್ ತೋಟದಲ್ಲಿ ನೋಡೋದಾದ್ರೆ ಸ್ವಲ್ಪ ಅಗಲವಾಗಿ ಚೆನ್ನಾಗಿ ಕೊಟ್ಟಿರ್ತೀರ ಅಣ್ಣ. ಎಷ್ಟು ಅಡಿ ಹಾಕಿದಿರ ಸಾಲಿಂದ ಸಾಲಿಗೆ ಅಂತರ? ಇದು 5 ಅಡಿ ಬರುತ್ತೆ. 5 ಅಡಿ. ಸಸಿಯಿಂದ ಸಸಿಗೆ ಅಂತರ ಎಷ್ಟು ಕೊಟ್ಟಿದ್ದೀರಾ? 1 ಮುಕ್ಕಾಲು 2 ಅಡಿ. 1 ಮುಕ್ಕಾಲು 2 ಅಡಿ. ಸ್ವಲ್ಪ ಗಾಳಿ ವಾತಾವರಣ ಇದ್ರೆ ತುಂಬಾ ಒಳ್ಳೇದಲ್ವಾ ಟೊಮೊಟೊಗೆ? ಅಂದ್ರೆ ಗಾಳಿ ಚೆನ್ನಾಗಾಗ್ಬೇಕು, ಅದರಿಂದ ಸ್ವಲ್ಪ ದೂರ ಹಾಕೊಂಡಿದ್ದೀವಿ. ಸರಿನಾ. ಈಗ ಸ್ಟಾರ್ಟಿಂಗ್ ಅಲ್ಲಿ ಇವಾಗ ನಾವು ಸಸಿ ನಾಟಿ ಮಾಡಿದಾಗ ಇದಕ್ ಮೈನ್ ಆಗಿ ಏನಂತ ಹೇಳಿದ್ರೆ ಕಾಂಡ ಕೊಳೆ ರೋಗ ಬರುತ್ತೆ. ಆ ಟೈಮಲ್ಲಿ ಏನಣ್ಣ ಮಾಡ್ತೀರಾ? ಇದು ಬುಡದಲ್ಲಿ ಕರ್ಜಾಲಿ ಅಂತ ಬರುತ್ತೆ, ಆ ಗಿಡನೇ ಹೋಗ್ಬಿಡ್ತದಲ್ಲ, ಕೊಳ್ತು ಹೋಗ್ಬಿಟ್ಟು. ಆ ಟೈಮ್ ಅದಕ್ಕೆ ಔಷಧಿ ಬಿಟ್ಟಿದ್ದೀರಿ, ಡ್ರಿಂಚಿಂಗ್ ಮಾಡಿದಿರಿ. ಸೊ ಅದಾದ್ಮೇಲೆ ಅಣ್ಣ, ಈಗ ಈ ವೈರಸ್ ಗಿಡಗಳೆಲ್ಲೂ ಕಾಣಿಸಿಲ್ವಾ ನಿಮ್ಗೆ ಇದ್ರಲ್ಲಿ? ಅಂದ್ರೆ ಈ ಬೆಳೆನಲ್ಲಿ ವೈರಸ್ ಎಲ್ಲೂ ಕಾಣಿಸಿಲ್ಲ. ರೋಗ ಮಾತ್ರ ಒಂದ್ ಸ್ವಲ್ಪ ಕಾಣಿಸ್ತಾ ಇದೆ. ಇನ್ನ ಈಗ ಬೆಳವಣಿಗೆ ಆಗ್ತಾ ಇದೆ. ಇನ್ನ ಇದೆಲ್ಲ ಚಿಗುರು ಏನಾದ್ರು ಬಂದ್ರೆ ಇನ್ನ ಒಂದ್ ಸ್ಟೆಪ್ ಕಟ್ಬೇಕಲ್ವಾ? ಕಟ್ಟಬೇಕು, ಇನ್ನೊಂದ್ ಸ್ಟೆಪ್. ನೋಡಿ ಆ ಕಡೆ ಎಲ್ಲ ಬಂದ್ಬಿಟ್ಟಿದೆ ನೋಡಿ, ಇಲ್ಲೆಲ್ಲ ಹೈಟ್ ಆಗಿದೆ. ಇರಿ ಇನ್ನು ಈ ಕಡೆ ಬರೀ ನೋಡಿ, ಇದು ಮತ್ತೆ ಇನ್ನೊಂದು ಸ್ಟೆಪ್ ಕಟ್ಟೇಬೇಕಿದು. ಎಲ್ಲ ಕಟ್ಕೊಬೇಕು. ಓಕೆ, ಬೆಲೆಗಳ ವಿಚಾರಕ್ಕೆ ಬಂದಾಗ ಅಣ್ಣ ಎಷ್ಟು ಬೀಳ್ತಾಳ ಒಂದ್ ಸಸಿ ಕೃಷಿ ಅನ್ನೋದು? ಇದು ಕೃಷಿ ಬಂದ ಅಂತ ₹1 60 ಪೈಸೆ ಒಂದು ಸಸಿ. ತುಂಬಾನೇ ರೇಟ್ ಜಾಸ್ತಿ ಆಗಿದ್ದಲ್ಲ ಅಣ್ಣ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ? ಬೇರೆದಂದ್ರೆ ₹1 ₹10 ಪೈಸಾ 90 ಪೈಸೆ ಸಿಗುತ್ತೆ. ಇದು ₹160. ಓಕೆ ಅಣ್ಣ, ಇದೆಲ್ಲ ಆಯ್ತಣ್ಣ. ಈಗ ಒಂದು ಔಷಧಿಗಳಾಗ್ಲಿ ಮೇಂಟೈನ್ ಮಾಡ್ಬೇಕಂದ್ರೆ ಎಷ್ಟು ದಿನಕ್ಕೊಮ್ಮೆ ಕೊಡ್ತೀರಣ್ಣ ಔಷಧಿ? ನಾವು 5 ದಿವಸಕ್ಕೊಂದ್ಸರಿ ಹೊಡಿತೀವಿ. 5 ದಿವಸಕ್ಕೆ ಹೊಡಿತೀರ ಒಂದೊಂದ್ಸರ್ತಿ. ಅದಾದ್ಮೇಲೆ ಅಣ್ಣ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಡ್ರಿಪ್ ಗೊಬ್ಬರಗಳು ವಾರಕ್ಕೊಂದ್ಸರಿ ಕೊಡ್ತೀವಿ ಅಣ್ಣ. ಈಗ ಬೆಳವಣಿಗೆ ಹಂತದಲ್ಲಿ ಯಾವ ಗೊಬ್ಬರ ಕೊಡ್ತೀರಣ್ಣ ನೀವು ಜಾಸ್ತಿ? ಸ್ಟಾರ್ಟಿಂಗ್ 19 ಅಲ್ಲ, ಆಮೇಲೆ ಅಣ್ಣ 13-045 1261 ಕೊಡ್ತೀರಾ? 1261 ಕೊಡ್ತೀರಿ. ಆಮೇಲೆ 13-045 ಆಮೇಲೆ ಇದೆಯಲ್ಲ, ಆಮೇಲೆ ಒಂದು ಸ್ಟೆಪ್ ಗಿಡಕ್ಕೆ ಬೆಳವಣಿಗೆ ಆಗ್ತಾ ಯಾವ್ದು ಬೇಕೋ ಅದನ್ನ ಕೊಡ್ತಾ ಇರ್ತೀವಿ. ಸೊ ಇದೊಂದು ವಿಚಾರ ಆಯ್ತು. ಮತ್ತೆ ಅಣ್ಣ ಸಾಮಾನ್ಯವಾಗಿ ಇವಾಗ ಮಳೆಗಾಲ ಆಗಿರೋದ್ರಿಂದ ಇನ್ನ ಏನೇನ್ ರೋಗ ಲಕ್ಷಣಗಳಿಲ್ಲ ಇದಕ್ಕೆ ಕಾಡ್ಬೋದಣ್ಣ? ಇವಾಗ ಬಂದು ಒಂದ್ ಸ್ವಲ್ಪ ಈ ಪ್ರಾಥಮಿಕ ಅಂಗಮಾರಿ ಅನ್ನೋದೇನೋ ಒಂದ್ ಸ್ವಲ್ಪ ಇದೆ, ಮತ್ತೆ ಮೆಗ್ನೀಷಿಯಂ ಡಿಫಿಷಿಯನ್ಸಿ ಸ್ವಲ್ಪ ಕಾಣಿಸ್ತಾ ಇದೆ. ಅದನ್ನ ಬಿಟ್ರೆ ಅಂಗಮಾರಿ ಆತರ ಇನ್ನ ಏನು ಬಂದಿಲ್ಲ. ಈಗ ಬಂದು ಹೆಂಗಿರುತ್ತಣ್ಣ ಇನ್ನ ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ? ಮಳೆ ಸ್ಟಾರ್ಟ್ ಆದ್ರೆ ಯಾವ್ದೋ ರೋಗ ಸ್ಟಾರ್ಟ್ ಆಗ್ಬೋದು. ಇದು ವೈರಸ್ ಏನಾನ? ವೈರಸ್ ಇವಾಗ ಸದ್ಯಕ್ಕೆ ಈ ಗಿಡದಲ್ಲಿ ನೀವ್ ಹೇಳಿದ ಪ್ರಕಾರ ಎಲ್ಲೋ ಕಾಣಿಸ್ತಾ ಇಲ್ಲ. ಅದೆಲ್ಲ ನೀಟಾಗೆ ಇದೆ, ಚಿಗುರೆಲ್ಲ ಮೇಲೆ ಬಂದು ಚಿಗುರು ತುಂಬಾ ಚೆನ್ನಾಗಿದೆ. ಇದು ನಿಂಗೆ ಮೇಂಟೈನ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಅವ್ರು ಏನ್ ಅಂಗಡಿಯಲ್ಲಿ ವೈರಸ್ ಬರಲ್ಲ ಅಂತ ಹೇಳಿದ್ರೆ ಈ ತಳಿಗೆ? ವೈರಸ್ ಬರಲ್ಲ ಅಂತ ಹೇಳಿದ್ರು. ಸರಿ ಅಣ್ಣ. ಓಕೆ, ಇದೊಂದು ಸ್ನೇಹಿತರೆ ನೋಡಿದ್ರಲ್ವಾ, ವೈರಸ್ ಇಲ್ಲ ಮತ್ತೆ ಬಿಂಗಿನೂ ಬರಲ್ಲ. ಬಿಂಗಿ ಅದೇ ವೈರಸ್ ಬಿಂಗಿ ಎಲ್ಲ ಒಂದೇ. ನೋಡಿದ್ರಲ್ಲ ಸ್ನೇಹಿತರೆ, ಇದೊಂದು ಕೃಷಿ ತಳಿ ಬಗ್ಗೆ ನನಗೂ ಅಷ್ಟೊಂದು ಮಾಹಿತಿ ಇರ್ಲಿಲ್ಲ. ಬಟ್ ಫ್ರೂಟ್ ಸೆಟ್ಟಿಂಗ್ ಎಲ್ಲ ವಿಚಾರಕ್ಕೆ ನಾವು ಬಂದಾಗ
ಒಂದ್ ಸ್ವಲ್ಪ ಚೆನ್ನಾಗೇ ಆಗಿದೆ ಅಂತ ನನ್ನ ಅನಿಸಿಕೆ. ಅಂದ್ರೆ ಫಸ್ಟ್ ಬೆಡ್ ಅಲ್ಲೇ ಏನಾದ್ರು ಬೆಳೆದಿದ್ದೇ ಆಗಿದ್ರೆ ಇದು ಬೆಳೆನ ತುಂಬಾ ಚೆನ್ನಾಗಿ ಆಗ್ತಿತ್ತು. ಇದು ಟೊಮೊಟೊ ಹಾಕಿದ್ದು ಬೆಡ್ ಅಲ್ಲಿ ಮತ್ತೆ ಟೊಮೊಟೊ ಮಾಡಿರೋದ್ರಿಂದ ಒಂದ್ ಸ್ವಲ್ಪ ಬೆಳೆ ಅನ್ನೋದು ಸ್ವಲ್ಪ ಕುಂಠಿತವಾಗಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರು ಹೊಸದಾಗಿ ಮಾಡಿರುವಂತ ಕೃಷಿ ಬ್ಯಾಚ್ ಸಿಕ್ಕಿದ್ರೆ ಖಂಡಿತ ನಿಮ್ಗೊಂದು ಆ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸ್ವಲ್ಪ ರೈತರು ಎಲ್ಲ ಇಷ್ಟೊತ್ತು ಮಾಹಿತಿ ನಮ್ ಜೊತೆ ಹಂಚ್ಕೊಂಡಿದ್ದಾರೆ. ಸರ್ ನಿಮ್ಗೆ ನಮ್ ಕಡೆಯಿಂದ ಧನ್ಯವಾದಗಳು. ಧನ್ಯವಾದ. ಓಕೆ.